ಈಸಿಯಾಗಿ ಬಿಸಿಬೇಳೆಬಾತ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಕ್ಯಾರೆಟ್, ಬೀನ್ಸ್, ಬೇಳೆನ ತೊಳ್ಕೊಂಡು ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ. ಮತ್ತು 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಅರಿಶಿನ ಮತ್ತು ತೊಳೆದಿಟ್ಕೊಂಡಿರೋಂಥ 1 ಪಾವ್ ಅಕ್ಕಿ. ಇಲ್ಲಿ ನಾನು 3 ಜನಕ್ಕಾಗಷ್ಟು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು 2 ಗ್ಲಾಸ್ ನೀರು. ಇಷ್ಟನ್ನು ಮಿಕ್ಸ್ ಮಾಡಿ ನಾನು ಇದನ್ನು 3 ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ. ಒಗ್ಗರಣೆಗೆ ನಾನಿಲ್ಲಿ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ಕಿವುಚಿದ ರಸ ತೆಗೆದಿಟ್ಕೊತಾ ಇದ್ದೀನಿ. ಆ ರಸಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಣಸೆಹಣ್ಣು ರಸದಲ್ಲಿ. ಮತ್ತು 2 ಸ್ಪೂನು ಚಿಲ್ಲಿ ಪೌಡರ್ನ ತೊಗೊಂಡು ಅದನ್ನು ಕೂಡ ಹುಣಸೆಹಣ್ಣು ರಸದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ನಾನು ಆಗಲೇ ನೆನೆಸಿಟ್ಟಂಥ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಕೂಡ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. 1 ಸ್ಪೂನ್ ಬೇಳೆ ಸಾಂಬಾರು ಪುಡಿ ಕೂಡ ಹುಣಸೆ ರಸದಲ್ಲಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಗ್ಗರಣೆಯಲ್ಲಿ ಅದು ಬಿಸಿಬೇಳೆಬಾತಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಈಸಿಯಾಗಿ ಆಫೀಸ್ಗೆ ಹೋಗೋರಿಗೆ ಸಡನ್ನಾಗಿ ಈ ರೀತಿ ಬಿಸಿಬೇಳೆಬಾತ್ ಮಾಡಿಕೊಟ್ರೆ ಬೇಗನೂ ಆಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಮತ್ತು ಆಗಲೇ ಹುಣಸೆಹಣ್ಣು ರಸ ಕಲಸಿಟ್ಟಿದ್ದೀನಲ್ಲ ಅದನ್ನು ಇದರೊಳಗಡೆ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಮತ್ತು ಅದೇ ಹುಣಸೆಹಣ್ಣು ರಸಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಖಾರ ಮತ್ತು ಒಗ್ಗರಣೆ ಮತ್ತು ಹುಣಸೆಹಣ್ಣು ರಸ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಆ ರುಚಿಗೆ ಸ್ವಲ್ಪ 1 ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ರಸಕ್ಕೆ. ಅದು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ರಸ ಬೇಯಬೇಕು. ಅದು ಬೆಂದಾದಮೇಲೆ ನಾನು ಆವಾಗಲೇ ಬೇಯಿಸಿಟ್ಕೊಂಡಂತಹ ಟೊಮೊಟೊ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಮತ್ತು ಬೇಳೆ ಅಕ್ಕಿಯೆಲ್ಲ ಆಗಲೇ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಸ್ಮ್ಯಾಶ್ ಮಾಡ್ಕೋಬಾರ್ದು, ಸ್ವಲ್ಪ ಬೆಂದಿರುತ್ತಲ್ಲ, ಸ್ವಲ್ಪ ಒಂದೆರಡು ಸಲ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಜಾಸ್ತಿ ಅತಿ ತೆಳ್ಳಗೂ ಇರಬಾರ್ದು, ಅತಿ ಗಟ್ಟಿಗೂ ಇರಬಾರ್ದು. ಕೆಲವ್ರಿಗೆ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಬಿಸಿಬೇಳೆಬಾತು. ಆ ಒಗ್ಗರಣೆಗೆ ಇಲ್ಲಿ ಅನ್ನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆಹಣ್ಣು ರಸ ಮತ್ತು ಖಾರ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಒಗ್ಗರಣೆ ಹಿಡಿಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಅಡುಗೆ ಮಾಡೋದು ತುಂಬ ಈಸಿ ಚೆನ್ನಾಗಿ ಕಲ್ತಿದ್ರೆ, ಮತ್ತು ಎಕ್ಸ್ಪ್ಲೇನ್ ಮಾಡೋದು ಮಾತ್ರ ತುಂಬ ಕಷ್ಟ. ಪಾಪು ಇರೋದ್ರಿಂದ ವಾಯ್ಸೆಲ್ಲ ಬರುತ್ತೆ, ಅದಕ್ಕೋಸ್ಕರ ನಾನು ಓನ್ ವಾಯ್ಸಲ್ಲಿ ವಿಡಿಯೋ ಮಾಡೋದಿಲ್ಲ. ಹಾಗೆ ಅಷ್ಟೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ನನಗೆ. ಅದರಿಂದ ನಾನು ಸಾಂಗ್ ಮತ್ತು ಮ್ಯೂಸಿಕ್ ಹಾಕಿ ನನ್ನ ಅಡುಗೆ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಹೀಗೆ ನನ್ನ ಚಾನಲ್ನ ಮತ್ತು ನಾನು ನೆಕ್ಸ್ಟ್ ಹಾಕೋ ಮನೆ ಅಡುಗೆನ ರೆಸಿಪಿನ ನೀವು ಹಾಗೆ ನೋಡ್ತಾಯಿದ್ರಿ. ಇದ್ರ ಮೇಲೆ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕಿಟ್ರೆ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಮುಗೀತು, ಬಿಸಿಬೇಳೆಬಾತ್ ರೆಡಿ.